ಅಂದ್ರೆ ಈಗ ಅಪಾಯಿಂಟ್ಮೆಂಟ್ಸ್ಗಳ ಬಗ್ಗೆ ಹೇಳಿದ್ರು, ನೇಮಕಾತಿಗಳ ಬಗ್ಗೆ ಹೇಳಿದ್ರು. ನಾನು ಯಾವುದು ಇದು ಕೇಳ್ತಾ ಇಲ್ಲ. ಹೈದ್ರಾಬಾದ್ ಕರ್ನಾಟಕವಾಗ ಬಳ್ಳಾರಿ ಟು ಬೀದರ್ಲಿದ್ದ ಎರಡು ಎಲ್ಲವರಿಗೆ ನೀವು ಎಷ್ಟು ತೆಗೆದುಕೊಂಡಿದ್ದು ನೇಮಕಾತಿ ಆಗಿದ್ದು ನನ್ನ ಹತ್ರ ಇದೆ. ಆದ್ರೆ ಎಸ್ಪೆಷಲಿ ಕಳೆದ 2-3 ವರ್ಷಗಳಿಂದ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನೇಮಕಾತಿಗಳು ಮಾಡಿರ್ತಕ್ಕಂಥದ್ದು ಬಹಳ ಕಡಿಮೆ ಆಗಿದೆ. ಕೊಪ್ಪಳ ಮಂಜೂರಾದ ಹುದ್ದೆಗಳು 21 ಇದ್ರೆ ಭರ್ತಿ ಮಾಡಿದ್ದು 6, ಖಾಲಿರೋ 15. ಗಂಗಾವತಿ 9 ಇತ್ತಂದ್ರೆ ಇದು ಭರ್ತಿ ಮಾಡಿದ ಹುದ್ದೆಗಳು 4, ಖಾಲಿರೋ 5. ಯಲಬುರ್ಗಾ 14 ಮತ್ತು 3 11. ಕುಷ್ಟಗಿ 14 3 11. ಕುಕ್ನೂರು 7 4 3. ಕನಗಿರಿ 5 1 4. ಕಾರಟಗಿ 7. ಟೋಟಲಿ ಮಂಜೂರಾದ ಹುದ್ದೆಗಳು 77 ಇತ್ತಂತಂದ್ರೆ ಭರ್ತಿ ಮಾಡೋದು ಕೇವಲ 25 ಮತ್ತು 52 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಈಗ ಕೊಪ್ಪಳ ಜಿಲ್ಲೆಯಾದ್ಯಂತ ಅಲ್ಲಿ ವೈದ್ಯರುಗಳು ಇರ್ದೈತೆ, ಅಲ್ಲಿರ್ತಕ್ಕಂಥ ಹಸುಗಳು ಗ್ರಾಮವಾರು ಅಪಾಯ ಬಂದವಾಗ ಇತ್ತೀಚೆಗೆ ಗಂಟು ರೋಗ ಕೂಡ ಬಂತು, ಕಾಲು ಬಾಯಿ ರೋಗ ಕೂಡ ಬಂತು, ಗುಂಡು ಸುಲಿ ಬಂತು. ಈ ತರ ಆದಾಗ ರೈತರಿಗೆ ಚಿಕಿತ್ಸೆಗೆ ಹೋಗದೆ ಇರ್ತಕ್ಕಂಥ ಒಂದು ಬಹಳ ಕಠಿಣವಾದಂತ ಪರಿಸ್ಥಿತಿ ಇವತ್ತಿದೆ. ನೀವು ಗುತ್ತಿಗೆ ಆಧಾರದ ಮಾಡ್ಕೊಂಡಿರ್ತಕ್ಕಂಥವ್ರು ಕೇವಲ 7 ಜಿಲ್ಲೆಯಲ್ಲಿ ಇಷ್ಟು ಜನ ಇದ್ರೆ ಕೇವಲ ಮಾಡ್ತಕ್ಕಂಥವ್ರು 4 ಜನ ಗುತ್ತಿಗೆ ಆಧಾರದ ಮೇಲೆ ಇದ್ದಾರೆ.